ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, 6ರಿಂದ 14ನೇ ಶತಮಾನದ ಭಾರತ ಎಂಬ ಚಾಪ್ಟರ್ ಇಂದ. ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವುವು? ತುಘಲಕ್ ಸಂತತಿಯನ್ನ ಫಿಯಾಜುದ್ದೀನ್ ಸ್ಥಾಪಿಸ್ತಾನೆ. ಇದರ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತುಘಲಕ್. ಓಕೆ, ಈತನು ಜಾರಿಗೆ ಅನೇಕ ಆಡಳಿತ ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ. ಅದರಲ್ಲಿ ಕಂದಾಯ ಸುಧಾರಣೆಗಳು. ಓಕೆ, ಸಾಮ್ರಾಜ್ಯದ ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪತ್ರಗಳನ್ನ ಈತ ತಯಾರಿಸ್ತಾನೆ. ಓಕೆ, ಇದು ಕಂದಾಯ ಸುಧಾರಣೆ. ಕೃಷಿ ಇಲಾಖೆಯನ್ನು ಕೂಡ ಸ್ಥಾಪಿಸ್ತಾನೆ. ಅಲ್ಲಿ ಕೃಷಿ ಇಲಾಖೆಯನ್ನ ಸ್ಥಾಪಿಸ್ತಾನೆ. ಓಕೆನಾ? ಕೃಷಿಗೆ ಒಳಪಡೆದ ಭೂಮಿಯನ್ನ ಸಾಗುವಳಿಗೆ ಒಳಪಡಿಸ್ತಾನೆ. ಆರ್ಥಿಕ ನೆರವನ್ನು ಕೂಡ ಹೆಚ್ಚಿಸ್ತಾನೆ. ದೋವಾ ಪ್ರಾಂತ್ಯಗಳಲ್ಲಿ ಭೂಕಂದಾಯವನ್ನ ಹೆಚ್ಚಿಸಿದಂಥದ್ದು. ಮೊಹಮ್ಮದ್ ಬಿನ್ ತುಘಲಕನು ಉಳುಮೆ ಮಾಡದ ಭೂಮಿಯನ್ನು ಕೂಡ ಕೃಷಿಯೋಗ್ಯ ಭೂಮಿಯನ್ನ ಮಾಡ್ತಾನೆ. ಅದೇ ರೀತಿ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ. ಯಾಕೆ ಅಂತಂದ್ರೆ ಮೊದಲನೇದಾಗಿ ವಿಸ್ತಾರವಾದ ಸಾಮ್ರಾಜ್ಯದ ಆಡಳಿತವನ್ನ ನಡೆಸುವಂತ ಕಾರಣಕ್ಕಾಗಿ ಮತ್ತು ಮಂಗೋಲಿಯನ್ನರ ದಾಳಿಯಿಂದ ರಕ್ಷಿಸಲು. ಓಕೆ, ಮಂಗೋಲಿಯನ್ನರ ದಾಳಿಯಿಂದ ದೆಹಲಿಯನ್ನ ಅಂದ್ರೆ ರಾಜಧಾನಿಯನ್ನ ರಕ್ಷಿಸಲು ಆತ ಬದಲಾವಣೆ ಮಾಡಿದಂಥದ್ದು. ಅದೇ ರೀತಿ ಸಾಂಕೇತಿಕ ನಾಣ್ಯಗಳ ಪ್ರಯೋಗವನ್ನ ಮಾಡ್ತಾನೆ. ಓಕೆನಾ? ಸೊ ಮೊಹಮ್ಮದ್ ಬಿನ್ ತುಘಲಕನು ಮೌಲ್ಯಗಳನ್ನ ತನ್ನ ಕಾಲದ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯ ಹಾಗೂ ಅದಲಿ ಎಂಬ ಬೆಳ್ಳಿ, ದಿನಾರ್ ಎಂಬಂತಹ ಬಂಗಾರದ ನಾಣ್ಯಗಳನ್ನು ಹಾಗೂ ಅದಲಿ ಎನ್ನುವಂತಹ ಬೆಳ್ಳಿ ನಾಣ್ಯಗಳನ್ನ ಓಕೆನಾ? ಸೊ ಇದು ನಾಣ್ಯಗಳ ಬಿನ್ ತುಘಲಕನು ಜಾರಿಗೆ ತರ್ತಾನೆ ಮಕ್ಕಳು. ಓಕೆ, ಥ್ಯಾಂಕ್ ಯು.